ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಯಜಮಾನ್ರು ಬಟ್ಟೆ ಮಡಿಸ್ತಾ ಇದ್ದಾರೆ. ಚಳಿಗಾಲದಲ್ಲಿ ನಾವು ಒಂದು ಬಟ್ಟೆ ಹಾಕ್ಕೊಂಡು ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಚಳಿ ಎಷ್ಟಿರುತ್ತೋ ಅದಕ್ಕೆ ತಕ್ಕಂಗೆನೆ ನಾವು ಬಟ್ಟೆಗಳ ಮೇಲೆ ಬಟ್ಟೆ ಹಾಕ್ಕೊಂಡು ಒಂದು ಕಂಫರ್ಟ್‌ನ ಬಾಡಿಗೆ ಕೊಡ್ತೀವಿ. ಬಟ್ ಆ ಒಂದು ಕಂಫರ್ಟ್‌ನೆಸ್ಸು ಬಟ್ಟೆ ಒಗೆಯುವಾಗ ಇಲ್ಲಾಂದ್ರೆ ಒಣಗಿಸುವಾಗ ಇರೋದೇ ಇಲ್ಲ. ಯಾಕಂದ್ರೆ ವೆದರ್ ಈ ರೀತಿ ಇರುವಾಗ ಹೇಗೆ ಸಾಧ್ಯ ಹೇಳಿ? ಸೊ ವಿಂಟರ್ ಸೀಸನಲ್ಲಿ ತುಂಬ ಕಷ್ಟ ಆಗುತ್ತೆ. ಎಷ್ಟು ನಾವು ಬಟ್ಟೆ ಹಾಕ್ತೀವೋ ಅಷ್ಟೇ ಕಷ್ಟ ಆಗುತ್ತೆ ಬಟ್ಟೆನ ಒಗೆದು ಒಣಗಿಸೋದು. ಸೊ ಚಳಿ ಇದೆ. ನಮ್ಮ ಯಜಮಾನ್ರು ಬಿಸಿ ಬಿಸಿಯಾಗಿ ಟೀ ಕುಡಿದ್ಬಿಟ್ಟು ಗೋಬಿ ಪರಾಟ ಮಾಡು ಅಂತ ಹೇಳಿದ್ರು. ಹೂಕೋಸಿನ ಪರಾಟ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ಮೊದಲು ನಾನು ಹೂಕೋಸನ್ನ ನಾರ್ಮಲ್ ವಾಟರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು, ಇವಾಗ ಸ್ವಲ್ಪ ಬಿಸಿ ನೀರಲ್ಲಿ ಸಾಲ್ಟ್ ಹಾಕ್ಬಿಟ್ಟು ಒಂದು 15 ನಿಮಿಷದವರೆಗೂ ನೆನೆಸಿಟ್ಟಿದ್ದೆ. ಇವಾಗ ಒಂದೊಂದಾಗಿ ತೆಗೆದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ಹೂಕೋಸಿನಲ್ಲಿ ನೀರಿನ ಅಂಶ ತುಂಬ ಇರುತ್ತೆ. ಸೊ ನಾವು ವಾರ್ಮ್ ವಾಟರಲ್ಲಿ ಇಲ್ಲಾಂದರೆ ಹಾಟ್ ವಾಟರಲ್ಲಿ ಹೂಕೋಸನ್ನು ಹಾಕಿದಾಗ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ಸೊ ಇದನ್ನು ಪರಾಟಗೆ ನಾವು ಯೂಸ್ ಮಾಡುವಾಗ ಗ್ರೇಟ್ ಮಾಡ್ತೀವಲ್ಲ, ಸೊ ಆ ಒಂದು ಪ್ರೊಸೀಜರಲ್ಲಿನೂ ಸಹ ನೀರಿನ ಅಂಶ ತುಂಬ ಉತ್ಪತ್ತಿ ಆಗುತ್ತೆ. ಸೊ ಒಂದ್ಸಲ ಗ್ರೇಟ್ ಮಾಡಿದ್ಮೇಲೆ ಅದರಲ್ಲಿರುವ ನೀರಿನ ಅಂಶನ ತೆಗೆದ್ಬಿಡಬೇಕು. ಇಲ್ಲಾಂದರೆ ಪರಾಟ ಮಾಡೋದಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ. ನಾನೇನು ಮಾಡ್ತೀನಿ ಅಂತ ಅಂದರೆ, ಗ್ರೇಟ್ ಮಾಡಿಟ್ಕೊಂಡಿರುವ ಹೂಕೋಸಿನಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಸೈಡ್ಗೆ ಇಟ್ಬಿಟ್ಟು, ನಂತರ ಅದರಲ್ಲಿರುವ ನೀರಿನ ಅಂಶವನ್ನು ಒಂದು ಬೌಲಲ್ಲಿ ಹಿಂಡ್ಬಿಟ್ಟು, ಅದೇ ಬೌಲಲ್ಲಿನೇ ಗೋಧಿ ಹಿಟ್ಟು, ಉಪ್ಪು ಮತ್ತು ಅಜ್ವೇನು ಇವನ್ನೆಲ್ಲ ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ. ನಂತರ ರುಚಿಗೆ ಬೇಕು ಅಷ್ಟು ಉಪ್ಪು, ಖಾರ, ಸ್ವಲ್ಪ ಅರಿಶಿಣದ ಪುಡಿ, ಗರಂ ಮಸಾಲ, ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಡ್ರೈ ಮೇಥಿ ಇದ್ದರೆ ಅದನ್ನು ಸಹ ಸೇರಿಸ್ಬೋದು. ಸೊ ಇವನ್ನೆಲ್ಲ ಸೇರಿಸಾದ್ಮೇಲೆ ಒಂದು ಮಿಕ್ಸ್ಚರ್ ರೆಡಿ ಆಗುತ್ತೆ. ಅದನ್ನು ಸ್ಟಫಿಂಗ್ ಆಗಿ ಇಟ್ಬಿಟ್ಟು ಗೋಬಿ ಪರಾಟ ಮಾಡಿದ್ರೆ ರುಚಿಕರವಾದ ಪರಾಟ ರೆಡಿ ಆಗುತ್ತೆ. ನಾನು ನನ್ನ ಯೂಟ್ಯೂಬ್ ಜರ್ನಿ ಶುರು ಮಾಡಿದಾಗ್ಲಿಂದ ಒಂದನ್ನು ಅಬ್ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಯಾರು ಲೈಫ್ ಸ್ಟೈಲ್, ಡೇ ಟು ಡೇ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ತಾ ವ್ಲಾಗ್ಸ್ನ ಮಾಡ್ತಾರೋ, ಇಲ್ಲಾಂದರೆ ಒಂದು ಸಿಂಪಲ್ ರೆಸಿಪಿ ವ್ಲಾಗ್ಸ್ನ ಶೇರ್ ಮಾಡ್ತಾರೋ, ಅವ್ರಿಗೆ ಯೂಟ್ಯೂಬ್ ಅಷ್ಟು ರೀಚ್ ಕೊಡೋದೇ ಇಲ್ಲ. ಮತ್ತು ಆಡಿಯನ್ಸೂ ಸಹ ಬೇಗನೆ ಡಿಸ್ಕನೆಕ್ಟ್ ಆಗಿಬಿಡ್ತಾರೆ. ಇಂಟ್ರೆಸ್ಟ್ ಕಡಿಮೆ ತೋರಿಸ್ತಾರೆ. ಅದೇ ಕಾಂಟ್ರವರ್ಸಿ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು, ಇಲ್ಲಾಂದರೆ ಯಾರಾದರೂ ತುಂಬ ಗೋಲ್ಡನ್ನ ಶಾಪಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಅವ್ರ ವ್ಲಾಗ್ಸ್ನ ತುಂಬ ನೋಡ್ತಾರೆ. ಮತ್ತು ಯಾರಾದರೂ ಹೊಸ ಮನೆ ಕಟ್ಸ್ತಾ ಇದ್ದಾರೆ ಅಂತ ಅಂದಾಗ ಅದನ್ನು ನೋಡ್ತಾರೆ. ಯಾರಾದರೂ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಅನೌನ್ಸ್ ಮಾಡಿದಾಗ ಅದನ್ನು ಸಹ ತುಂಬ ಪ್ರೀತಿಯಿಂದ ನೋಡ್ತಾರೆ. ಕೆಲವ್ರನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಅವರ ಪ್ರತಿದಿನದ ರೊಟೀನ್ ತೋರಿಸೋದೇ ಇಲ್ಲ. ಅವರು ಎಷ್ಟು ಗಂಟೆಗೆ ಎದ್ದೇಳ್ತಾರೆ, ಅವ್ರ ಮನೆಯಲ್ಲಿ ಏನು ಅಡುಗೆಗಳು ಮಾಡ್ತಾರೆ, ಮಕ್ಕಳಿಗೆ ಯಾವ ರೀತಿ ಕೇರ್ ಮಾಡ್ತಾರೆ, ಮಕ್ಕಳಿಗೆ ಯಾವ ರೀತಿ ಓದಿಸ್ತಾರೆ, ಅದೇನು ತೋರಿಸೋದೇ ಇಲ್ಲ. ಬರೀ ಗೋಲ್ಡ್ ಶಾಪಿಂಗ್ ನಾವು ಮಾಡಿದ್ದೀವಿ, ಇಷ್ಟು ಗೋಲ್ಡ್ ಶಾಪಿಂಗ್ ಮಾಡಿದ್ದೀವಿ, ನಾವು ಇದು ಖರೀದಿ ಮಾಡಿದ್ದೀವಿ, ಇದ್ರ ಬೆಲೆ ಇಷ್ಟು ಅಷ್ಟು ಅಂತ ತೋರಿಸ್ತಾರೆ. ಅದಕ್ಕೆ ನಮ್ಮ ಆಡಿಯನ್ಸೂ ಸಹ ತುಂಬ ಅಟ್ರಾಕ್ಟ್ ಆಗಿಬಿಡ್ತಾರೆ. ಇಲ್ಲ ಅಂದರೆ ಬರೀ ನೋಡೋದಕ್ಕೆ ಏನು ತಗೊಂಡಿದ್ದಾರೆ ನೋಡೋಣ ಅನ್ನೋ ಒಂದು ಕುತೂಹಲದಿಂದ ನೋಡ್ತಾರೆ. ಕನೆಕ್ಟ್ ಆಗಿ ನೋಡ್ತಾರೋ ಇಲ್ಲಾಂದರೆ ಕುತೂಹಲದಿಂದ ನೋಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನನಗಂತೂ ಒಂಥರ ಬೇಜಾರಾಗುತ್ತೆ. ಕೆಲವರು ತುಂಬ ರಿಯಲಿಸ್ಟಿಕ್ ಆಗಿ ಸಿಂಪಲ್ ಲೈಫ್ ಸ್ಟೈಲ್ ವ್ಲಾಗ್ನ ತೋರಿಸ್ತಾರೆ. ಅವ್ರಿಗೆ ನೀವು ಏನಕ್ಕೆ ಎಂಕರೇಜ್ ಮಾಡಲ್ಲ? ನಾವು ನಿಮ್ಮ ಥರಾನೇ ಬೆಳಗ್ಗೆ ಎದ್ದೇಳೋದು, ನಿಮ್ಮ ಥರನೇ ಸಿಂಪಲ್ಲಾಗಿ ಅಡುಗೆಗಳನ್ನ ಮಾಡ್ಕೊತೀವಿ, ನಿಮ್ಮ ಥರಾನೇ ನಿಮ್ಮ ಮನೆಗಳಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಅದೇ ರೀತಿಯೇ ನಮ್ಮ ಮನೆಗಳಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ. ಇವನ್ನೆಲ್ಲ ಶೇರ್ ಮಾಡಿಕೊಂಡು ಜೆನ್ಯೂನಾಗಿ ವ್ಲಾಗ್ಸ್ ಮಾಡೋರನ್ನ ಎಂಕರೇಜ್ ಮಾಡಬೇಕು. ನಮ್ಮ ಮನೆಯಲ್ಲಿ ಜಗಳನೇ ಆಗೋದೇ ಇಲ್ಲ, ನಮ್ಮ ಗಂಡ ದೇವರು, ಯಾವಾಗಲೂ ನನ್ನ ಬೈದಿದ್ದೇ ಇಲ್ಲ, ಈ ಥರ ಫೇಕ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ನೀವು ಎಂಕರೇಜ್ ಮಾಡೋದಕ್ಕೆ ಹೋಗಬೇಡಿ. ಗಂಡ ಹೆಂಡತಿ ಅಂತ ಅಂದಮೇಲೆ ಜಗಳ ಬಂದೇ ಬರುತ್ತೆ. ಒಂದು ಸಂಸಾರ ಅಂತ ಅಂದಮೇಲೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಪ್ರಾಬ್ಲಮ್ ಶೇರ್ ಮಾಡಿದ ತಕ್ಷಣವೇ ಇವರೇನಪ್ಪ ಪ್ರಾಬ್ಲಮ್ಸ್ ಬಗ್ಗೆನೇ ವ್ಲಾಗ್ಸ್ ಮಾಡ್ತಾರೆ ಅಂತ ಕೆಲವರು ಅಂದ್ಕೊತಾರೆ. ಬರೀ ಶೋಕಿ ಸ್ಟೈಲಾಗಿ ಮಾತಾಡೋದು, ತಿರುಗಾಡೋದು, ನಾವು ಹ್ಯಾಪಿಯಾಗಿದ್ದೀವಿ ತೋರಿಸ್ಕೊಳ್ಳೋದು, ಅದು ಲೈಫ್ ಅಲ್ವೇ ಅಲ್ಲ. ಯಾರನ್ನೇ ತಗೊಳ್ಳಿ,
ಆ ಥರದ ಲೈಫ್ ಇರೋದೇ ಇಲ್ಲ. ಎಲ್ಲರ ಮನೆಯಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲರ ಮನೆಯಲ್ಲಿ ಹ್ಯಾಪಿನೆಸ್ ಇರುತ್ತೆ, ಎಲ್ಲರ ಮನೆಯಲ್ಲಿ ಬ್ಲೆಸ್ಸಿಂಗ್ಸ್ ಅನ್ನೋದು ಇದ್ದೇ ಇರುತ್ತೆ. ನಾವು ಎಲ್ಲವನ್ನೂ ಒಟ್ಟಾಗಿ ಸೇರಿಸಿ ಲೈಫ್ ಇದು ಅಂತ ತೋರಿಸ್ದಾಗ ಮಾತ್ರನೇ ಜೀವನ ರಿಯಲಿಸ್ಟಿಕ್ ಆಗಿ ಇರೋದು. ಸೊ ನಾವು ಆ್ಯಸ್ ಎ ಲೈಫ್ ಸ್ಟೈಲ್ ವ್ಲಾಗರ್ಸ್ ನಿಮ್ಮ ಜೊತೆ ನಮ್ಮ ಲೈಫನ್ನ ತೋರಿಸ್ತಾ ಇರುವಾಗ ನೀವು ಆ್ಯಸ್ ಎನ್ ಆಡಿಯನ್ಸ್ ಅರ್ಥ ಮಾಡ್ಕೋಬೇಕು, ಯಾರು ಜೆನ್ಯೂನ್ ಆಗಿ ಲೈಫ್ನ ತೋರಿಸ್ತಾ ಇದ್ದಾರೆ, ಯಾರು ಬರೀ ಕಂಟೆಂಟ್ಗೋಸ್ಕರನೇ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಥಿಂಕಿಂಗಿಂದನೇ ವ್ಲಾಗ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ನೀವು ಅರ್ಥ ಮಾಡಿಕೊಂಡು ಎಂಕರೇಜ್ ಮಾಡಬೇಕು. ಯಾರು ಜೆನ್ಯೂನ್ ಆಗಿ ಕಷ್ಟ ಸುಖಗಳ ಬಗ್ಗೆ ಏನು ಅವ್ರ ಜೀವನದಲ್ಲಿ ನಡೀತಾ ಇದೆಯೋ ಅದನ್ನು ಜೆನ್ಯೂನ್ ಆಗಿ ತೋರಿಸ್ತಾ ಮಾತಾಡ್ತಾ ವ್ಲಾಗ್ಸ್ನ ಮಾಡ್ತಾ ಇದ್ದಾರೋ ಅವ್ರಿಗೆ ನೀವೂ ಸಹ ಜೆನ್ಯೂನ್ ಆಗಿ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ನನ್ನ ಮತ್ತು ನನ್ನ ಯಜಮಾನ್ರ ಹೆಲ್ತ್ ಚೆಕಪ್ ರೂಟೀನ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. 2025 ಆಗಸ್ಟ್ರಲ್ಲಿ ನಾವು ಹೆಲ್ತ್ ಚೆಕಪ್ ಮಾಡಿಸ್ಕೊಂಡಿದ್ದು. ಅವಾಗ ಎಲ್ಲನೂ ನಾರ್ಮಲೇ ಇತ್ತು. ಬರೀ ವಿಟಮಿನ್ ಡಿ ಮತ್ತು B12 ಸ್ವಲ್ಪ ಏರುಪೇರಿತ್ತು. ಇವಾಗ ಮತ್ತೆ ಮಾಡಿಸ್ಕೊಳೋಣ ಅಂತ ಹೇಳಿಬಿಟ್ಟು 13ನೇ ತಾರೀಕು ಭೋಗಿ ಹಬ್ಬದ ದಿನ ನಾವು ಮನೆಗೆ ಹೆಲ್ದಿಯನ್ಸಿಂದ ಟೀಮ್ನ ಕಳಿಸಿದ್ವಿ. ಸೊ ರಿಪೋರ್ಟೂ ಸಹ ಅದೇ ದಿನ ನಮಗೆ ಬಂದಿತ್ತು. ಎಲ್ಲನೂ ನಾರ್ಮಲ್ ಇದೆ ದೇವ್ರ ಕೃಪೆಯಿಂದ. ಬಟ್ ಎಲ್ಲ ನಾರ್ಮಲ್ ಇದ್ರೂ ಸಹ ನಾನು ಮೆಂಟಲಿ ಕೆಲವಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀನಿ. ಅದು ಏನು ಎತ್ತ ಅಂತ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟು ಎಲ್ಲದರ ಬಗ್ಗೆ ವಿವರವಾಗಿ ಹೇಳ್ತೀನಿ. ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ಗೆ ತುಂಬ ಡಿಫ್ರೆನ್ಷಿಯೇಟ್ ಇದೆ. ಸೊ ಫಿಸಿಕಲಿ ನಾನು ತುಂಬ ಫಿಟ್ಟಾಗಿದ್ದೀನಿ. ಏನಂದರೆ ಏನೂ ಪ್ರಾಬ್ಲಮ್ ಇಲ್ಲ. ನನ್ನ ಯೂರಿನ್ ರಿಪೋರ್ಟಲ್ಲಾಗಿರ್ಬೋದು, ಇಲ್ಲಾಂದರೆ ಬ್ಲಡ್ ರಿಪೋರ್ಟಲ್ಲಾಗಿರ್ಬೋದು ಎಲ್ಲನೂ ನಾರ್ಮಲ್ ಆಗಿದೆ. ನಾನು ತುಂಬ ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸ ಮಾಡ್ತೀನಿ, ಟಯರ್ಡ್ ಆಗೋದೇ ಇಲ್ಲ. ಬಟ್ ಆದ್ರೂ ಸಹ ನಾನು ಕೆಲವಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದಂಗೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮೂಲಕ ಕೇಳಿ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರೋ ಕ್ಲಿಪ್ಸಲ್ಲಿ ನಾನು ಯಜಮಾನ್ರು ಮಕ್ಕಳಿಬ್ರೂ ಮೂವಿ ನೋಡಲಿಕ್ಕೆ ಥಿಯೇಟರ್ಗೆ ಬಂದಿದ್ದೀವಿ. ಪ್ರತಿ ವರ್ಷ ಗಣರಾಜ್ಯೋತ್ಸವದ ದಿನದಂದು ನಾವು ಏನಾದರೂ ಒಂದು ಇನ್ಸ್ಪಿರೇಷ್ನಲ್ ಮೋಟಿವೇಶ್ನಲ್ ಮೂವಿ ನೋಡ್ತೀವಿ. ಅದೇ ರೀತಿ ಈ ವರ್ಷ ಬಾರ್ಡರ್ 2 ಮೂವಿ ನೋಡಲು ಬಂದಿದ್ದೀವಿ. ನಮ್ಮ ಯಜಮಾನ್ರಿಗೆ ಮೂವಿ ನೋಡೋ ಅಭ್ಯಾಸ ತುಂಬ ಇದೆ ಫ್ರೆಂಡ್ಸ್. ಅವ್ರ ಜೊತೆ ನಾವೂ ಸಹ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅವರೊಬ್ಬರನ್ನೇ ಹೋಗೋದಕ್ಕೆ ಬಿಡಲ್ಲ. ಅವ್ರ ಜೊತೆ ನಾವೂ ಕೂಡಿ ಮೂವೀಸ್ನ ನೋಡ್ತೀವಿ. ನೀವೇ ಅಬ್ಸರ್ವ್ ಮಾಡಿ ಎಷ್ಟು ಖುಷಿ ಪಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ಬಲೂನ್ಸ್ ಎಲ್ಲನೂ ಡೆಕೋರೇಟ್ ಮಾಡಿದ್ದಾರೆ. ನೀನು ವಿಡಿಯೋ ಮಾಡು, ಫೋಟೋ ತಗೋ, ನಾನು ಪಾಪ್ಕಾರ್ನು ಮತ್ತು ನಾಚೋಸ್ನ ಖರೀದಿ ಮಾಡ್ಕೊಂಡು ಬರ್ತೀನಿ ಅಂತ ನನಗೆ ಹೇಳಿದ್ರು. ನಾನು ಯಾರ್ದು ವಿಡಿಯೋ ಮಾಡಲಿ, ಯಾರನ್ನ ಫೋಟೋ ತೆಗೀಲಿ, ದೊಡ್ಡವನು ಓಡೋಗ್ಬಿಟ್ಟ. ಚಿಕ್ಕವನ್ನ ರಿಕ್ವೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದರೆ ಅವ್ನ ಸ್ಟೈಲ್ ತೋರಿಸ್ತಾ ಇದ್ದಾನೆ. ನಿಂತ್ಕೊಳ್ಳೋ ಸ್ವಲ್ಪ ವೀಡಿಯೋ ಮಾಡ್ತೀನಿ ಅಂತ ಹಂಗೂ ಹಿಂಗೂ ಪಟಾಯಿಸ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಸ್ನ್ಯಾಕ್ಸ್ನ ಖರೀದಿ ಮಾಡ್ಕೊಂಡು ಬಂದರು. ನೀವು ಬಂದು ನಿಂತ್ಕೊಳ್ರಿ, ನಮ್ಮಿಬ್ಬರದು ಒಂದು ವೀಡಿಯೋ ಇಲ್ಲಾಂದರೆ ಫೋಟೋ ಆದರೂ ಕ್ಲಿಕ್ ಮಾಡಿಸೋಣ ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿ ನಿಲ್ಲಿಸಿದೆ. ನಂತರ ಇವಾಗ ಥಿಯೇಟರ್ ಒಳಗಡೆ ಹೋಗ್ತಾ ಇದ್ದೀವಿ ಸೆಕೆಂಡ್ ಹಾಫ್ ಮೂವಿ ನೋಡೋದಕ್ಕೆ. ಫಸ್ಟ್ ಹಾಫ್ ಸ್ವಲ್ಪ ಫ್ಯಾಮಿಲಿ ರಿಲೇಟೆಡ್ ಆಗಿತ್ತು. ಯಾರ್ಯಾರು ಯಾವ್ಯಾವ ಫ್ಯಾಮ್ಲಿಯಿಂದ ಬಂದವರು, ಮತ್ತು ಆರ್ಮಿ ಜಾಯ್ನ್ ಆದಮೇಲೆ ಅಲ್ಲಿನ ಕಲ್ಚರ್ ಹೇಗಿರುತ್ತೆ, ನಮ್ಮ ಸ್ವಂತ ಫ್ಯಾಮ್ಲಿನ ಬಿಟ್ಬಿಟ್ಟು ಅಲ್ಲಿರುವ ಫ್ಯಾಮ್ಲಿ ಜೊತೆ ಯಾವ ರೀತಿ ನಾವು ಇನ್ವಾಲ್ವ್ ಆಗಬೇಕು, ಸಪೋರ್ಟ್ ಮಾಡಬೇಕು, ಅದ್ರ ಬಗ್ಗೆ ಇತ್ತು. ಸೆಕೆಂಡ್ ಹಾಫಲ್ಲಿ ಯಾವ ರೀತಿ ದೇಶ ರಕ್ಷಣೆಗೆ ಫೈಟ್ ಬ್ಯಾಕ್ ಮಾಡ್ತಾರೆ, ಯಾವ ರೀತಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ, ಅದನ್ನೆಲ್ಲ ತೋರಿಸಿದಾಗ ಆಲ್ಮೋಸ್ಟ್ ಎಲ್ರೂ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ರು. ಅದರಲ್ಲಿ ನನ್ನ ಚಿಕ್ಕ ಮಗನೂ ಕೂಡ ಹೌದು. ಅವ್ನಿಗೇನೋ ಗೊತ್ತಿಲ್ಲ, ಅಳ್ತಾ ಕುತ್ಕೊಂಡ್ಬಿಟ್ಟಿದ್ದ ಫ್ರೆಂಡ್ಸ್. ಥಿಯೇಟ್ರಿಂದ ಆಚೆ ಬರೋವರೆಗೂ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ದ. ಅವನು ಆರ್ಮಿಗೆ ಜಾಯ್ನ್ ಆಗ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾನೆ. ಸೊ ಈ ಥರದ ಇನ್ಸ್ಪಿರೇಷ್ನಲ್ ಮೋಟಿವೇಶ್ನಲ್ ಮೂವೀಸ್ ಮಕ್ಕಳಿಗೆ ತೋರಿಸಿದಾಗ ಅವರು ದೊಡ್ಡವರಾದಮೇಲೆ ಅವರೂ ಸಹ ತಮ್ಮ ಕೈಲಿ ಆದಷ್ಟು ಸೇವೆಯನ್ನು ದೇಶಕ್ಕೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ಇವಾಗ ಮಕ್ಕಳು ಇನ್ಸ್ಪೈರ್ ಆದ್ರೇ ದೊಡ್ಡವರಾದಮೇಲೆ ಅವರು ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ ಪೇರೆಂಟ್ಸ್ ಆಗಿಬಿಟ್ಟು ನಾವು ಅವ್ರಿಗೆ ಎಲ್ಲನೂ ತೋರಿಸ್ಬೇಕು ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಪುಟ್ಟ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.
ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.